ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆಯ ಒಂದು ಸಂಚಿಕೆಯಲ್ಲಿ ಒಬ್ಬರು ಬಾವಿ ನೈಋತ್ಯ ಭಾಗದಲ್ಲಿದ್ದರೆ ಒಳ್ಳೆಯದ ಕೆಟ್ಟದ್ದ ಅಂತಕ್ಕಂಥದ್ದಾಗಿ ಕೇಳಿದರು. ನೈಋತ್ಯ ಭಾಗದಲ್ಲಿ ಬಾವಿ ಇರೋದು ಒಳ್ಳೆಯದಲ್ಲ. ಅದು ಆ ಮನೆಯ ಯಜಮಾನನ ಮೇಲೆ ತುಂಬ ನೆಗೆಟಿವ್ ಪರಿಣಾಮವನ್ನು ಬೀರ್ತದೆ. ಕೆಲವು ಸಂದರ್ಭಗಳಲ್ಲಿ ಹೃದಯಾಘಾತಕ್ಕೂ ಸಾಧ್ಯತೆ, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಅಲ್ಲ, ಅದಕ್ಕೂ ಸಾಧ್ಯತೆಗಳು ಇರ್ತದೆ. ಮತ್ತು ಈ ದಿಕ್ಕಿನ ನೀರು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಒಂದು ವೇಳೆ ಆ ರೀತಿ ಬಾವಿ ಅಥವಾ ಬೋರ್ವೆಲ್ ಇದ್ದಾಗ ಆ ನೀರನ್ನು ನೀವು ಪೈಪ್ಲೈನ್ ಮುಖಾಂತರ ಈಶಾನ್ಯ ಭಾಗಕ್ಕೆ ವ್ಯವಸ್ಥೆ ಮಾಡಿಕೊಂಡು ಈಶಾನ್ಯ ಭಾಗದಿಂದ ನೀರನ್ನು ಬಳಕೆ ಮಾಡ್ಕೊಂಬೋ ರೀತಿಯಲ್ಲಿ ಇದು ಮಾಡ್ಕೋಬೇಕಾಗುತ್ತೆ. ಆ ಪ್ರಕಾರ ನೀವು ಬೋರ್ವೆಲ್ ಅಥವಾ ಪಂಪ್ ಸೆಟ್ಟನ್ನು ಅಳವಡಿಸಿಕೊಂಡಾಗ ಈಶಾನ್ಯ ಭಾಗದಿಂದ ಆ ನೀರನ್ನು ಬಳಕೆ ಮಾಡಿಕೊಂಡಾಗ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ. ಇನ್ನು ಯಾವುದೇ ಮನೆ ಆಗಿರಲಿ ಅಥವಾ ಬೇರೆ ಒಂದು ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಆಗಿದ್ರೂ ಸಹ ಈಶಾನ್ಯ ಭಾಗದಲ್ಲಿ ಬಾವಿ ಅಥವಾ ಬೋರ್ವೆಲ್ ಇದ್ದಷ್ಟು ನಿಮಗೆ ತುಂಬ ಉತ್ತಮ ರೀತಿಯ ಫಲಾಫಲಗಳು ದೊರೆಯುತ್ತವೆ. ಇಲ್ಲಿ ಉತ್ತರ ಈಶಾನ್ಯ ಆಗಿರ್ಬೋದು ಅಥವಾ ಪೂರ್ವ ಈಶಾನ್ಯ ಭಾಗದಲ್ಲಾಗಿರ್ಬೋದು ಅಥವಾ ಉತ್ತರ ದಿಕ್ಕಿನಲ್ಲಾಗಿರ್ಬೋದು ಅಥವಾ ಪೂರ್ವ ದಿಕ್ಕಿನಲ್ಲಾಗಿರ್ಬೋದು ಬಾವಿ ಅಥವಾ ಬೋರ್ವೆಲ್ ಇರ್ತಕ್ಕಂಥದ್ದು ಆ ಮನೆಗಾಗಲಿ ಆ ಕುಟುಂಬಕ್ಕಾಗಲಿ ಶ್ರೇಯಸ್ಸನ್ನು ಉಂಟು ಮಾಡ್ತದೆ. ಇನ್ನು ಇತರೆ ಕಡೆ ಇದ್ದಾಗ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಇನ್ನು ವೀಕ್ಷಕರೇ, ಮನೆ ಅಂತಂದಮೇಲೆ ಬಹುತೇಕ ಹಿಂದೂಗಳ ಮನೆಯಲ್ಲಿ ತುಳಸಿ ಕಟ್ಟೆಯನ್ನು ಕಟ್ತಕ್ಕಂಥದ್ದು ಅಥವಾ ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಅದಕ್ಕೆ ಜಗಲಿ ಕಟ್ಟೆಯೆಲ್ಲ ಕಟ್ತಕ್ಕಂಥದ್ದು ನೋಡಿದ್ದೇವೆ. ಈ ಜಗುಳಿ ಅಥವಾ ಕಟ್ಟೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಉತ್ತರ ದಿಕ್ಕಿನ ಬಾಗಿಲಿದ್ದರೆ ಈಶಾನ್ಯ ಭಾಗಕ್ಕೆ ಅದನ್ನು ನಿರ್ಮಾಣ ಮಾಡೋದು ಭಾಳ ಉತ್ತಮ. ಪೂರ್ವ ದಿಕ್ಕಿನ ಬಾಗಿಲಿದ್ದಾಗ ಆಗ್ನೇಯ ದಿಕ್ಕಿನ ಭಾಗದಲ್ಲಿ ತುಳಸಿ ಕಟ್ಟೆಯನ್ನು ಕಟ್ಟೋದು ಭಾಳ ಶ್ರೇಯಸ್ಕರ. ಇಲ್ಲಿ ತುಳಸಿ ಕಟ್ಟೆಯನ್ನು ಪೂಜೆ ಮಾಡಬೇಕಾದ್ರೆ ಆಗಲಿ ಅಥವಾ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಆ ತುಳಸಿ ಗಿಡದ ಹತ್ತಿರ ಯಾರು ಚಪ್ಪಲಿಗಳನ್ನು ಬಿಡ್ತಕ್ಕಂಥದ್ದು ಅಥವಾ ಸೂತಕ ಮೈಲಿಗೆಯವರು ಆ ಗಿಡವನ್ನು ಮುಟ್ಟದೇ ಇರೋ ರೀತಿಯಲ್ಲಿ ಅದನ್ನು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪೂಜೆ ಮಾಡೋ ರೀತಿಯಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿರ್ಮಾಣ ಮಾಡೋದು ಭಾಳ ಉತ್ತಮ. ಇನ್ನು ಕೆಲವೊಂದು ಕಡೆ ಸ್ಥಳದ ಅಭಾವ ಇದ್ದಾಗ ಕೆಲವರು ಮನೆಯ ಸಿಟ್ಔಟಿನ ಕೆನಾಪಿಯಲ್ಲೇ ಇಟ್ಕೊಂಡು ಪೂಜೆ ಮಾಡೋದನ್ನು ನೋಡಿದ್ದೇವೆ. ತುಳಸಿ ತುಂಬ ಪವರ್ಫುಲ್ ಆಗಿರೋದ್ರಿಂದ ನೀವು ಆ ಗಿಡವನ್ನು ಎಲ್ಲಿ ಇಡ್ತೀರೋ ಅಲ್ಲಿ ಶುಭ್ರತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೊಂಬೋದು ಭಾಳ ಉತ್ತಮ. ಹಾಗೆ ತುಳಸಿ ಗಿಡವನ್ನು ಪೂಜೆ ಮಾಡ್ತಾಯಿದ್ರೆ ಯಾವುದೇ ರೀತಿಯ ಮಾಂತ್ರಿಕ ಶಕ್ತಿಗಳಾಗಲಿ ದುಷ್ಟ ಶಕ್ತಿಗಳಾಗಲಿ ತಾಗೋದಿಲ್ಲ. ಕೆಲವೊಂದು ಆರೋಗ್ಯಕರಕ್ಕೂ ಸಹ ತುಳಸಿಯ ರಸ ತುಂಬ ಪ್ರಯೋಜನಕಾರಿಯಾಗಿರ್ತದೆ. ಹಾಗೆ ಈ ತುಳಸಿಯ ತೀರ್ಥದ ನೀರನ್ನು ನಿಮ್ಮ ಮನೆಯ ಒಳಗಡೆ ಅಥವಾ ಹೊರಗೆ ವ್ಯವಹಾರದ ಸ್ಥಳಗಳಲ್ಲಿ ಪ್ರೋಕ್ಷಣೆ ಮಾಡಿದಾಗ ನೆಗೆಟಿವ್ ಎನರ್ಜಿ ದೂರವಾಗಲಿಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ಈ ತುಳಸಿ ಗಿಡವನ್ನು ಕೆಲವರು ಈಗಲೂ ಸಹ ಬೆಳಿಗ್ಗೆ ಮತ್ತು ಸಂಜೆ ಟೈಮ್ ಪೂಜೆ ಮಾಡ್ತಾರೆ. ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀರೋ ಅಷ್ಟೇ ಉತ್ತಮವಾದಂಥ ಫಲಾಫಲಗಳು ಈ ತುಳಸಿ ಗಿಡದಿಂದ ದೊರೀತವೆ. ಇನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲು ಯಾವುದೇ ಕಡೆ ಇದ್ದರೂ ಈ ಚಪ್ಪಲಿಗಳನ್ನು ಬಿಡ್ತಕ್ಕಂಥದ್ದು ಉತ್ತರ ಈಶಾನ್ಯದಲ್ಲಾಗಲಿ ಪೂರ್ವ ಈಶಾನ್ಯದಲ್ಲಾಗಲಿ ಮಾಡಬಾರ್ದು. ಅಷ್ಟೊಂದು
ಉತ್ತಮವಾಗಿ ಇರೋದಿಲ್ಲ. ಆದಷ್ಟು ಈಶಾನ್ಯ ಭಾಗಕ್ಕೆ ಹೋಗದೇ ಇರೋ ರೀತಿಯಲ್ಲಿ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ. ಹಾಗೆ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಯಾವುದೇ ಕಾರಣಕ್ಕೂ ದೇವರ ಚಿತ್ರಗಳನ್ನು ಕೆತ್ತಿಸೋದು ಅಥವಾ ದೇವರ ಚಿತ್ರಗಳಿರ್ತಕ್ಕಂಥ ಬಾಗಿಲುಗಳನ್ನು ತಂದಿಡ್ತಕ್ಕಂಥದ್ದು ಅಷ್ಟೊಂದು ಉತ್ತಮ ಅಲ್ಲ. ಎಲ್ಲರನ್ನೂ ಕಾಪಾಡೋ ದೇವರನ್ನು ನಿಮ್ಮ ಮನೆಯ ಬಾಗಿಲು ಕಾಯಕ್ಕೆ ಹಾಕಬೇಡಿ. ಇದು ದೋಷಪ್ರದ ಆಗ್ತದೆ, ಆ ಮನೆಗೆ ಸಮಸ್ಯೆಯನ್ನು ಉಂಟು ಮಾಡ್ತದೆ. ದೇವರಿಗೆ ಗೌರವ ಕೊಟ್ಟು ಮನೆಯಲ್ಲಿ ಆ ದೇವರ ಚಿತ್ರವನ್ನು ಪೂಜೆ ಮಾಡಿದ್ರೆ ತುಂಬ ಉತ್ತಮ ಫಲಾಫಲಗಳು ದೊರೆಯುತ್ತವೆ. ಇನ್ನು ವಿಶೇಷವಾಗಿ ಈ ಪಿಲ್ಲರ್ ಕಂಬಗಳು ಅಂತ ಏನು ಹೇಳ್ತೀವೋ ಅವು ಸಾಧ್ಯವಾದಷ್ಟು ಸಮಸಂಖ್ಯೆಯಲ್ಲಿ ಇರುವಂತೆ ನೋಡ್ಕೊಳ್ಳಿ. ಕಿಟಕಿಗಳು ಸಹ ಸಮಸಂಖ್ಯೆಯಲ್ಲಿ ಇರುವಂತೆ ನೀವು ಆ ಮನೆ ಕಟ್ಟುವಾಗ ಗಮನಿಸಬೇಕಾದದ್ದು ಅತಿ ಸೂಕ್ತ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.